ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು ಒಬಿಜಿ ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ ಐಪಿಡಿ, ಎನ್ಐಸಿಯು ಮತ್ತು ಐಸಿಯು ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ಇಎನ್ಟಿ, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಕ್ಷಣಾರ್ಧದಲ್ಲಿ ಸುಟ್ಟು ಕರಕಲಾದ ಬಸ್, ಚಾಲಕನ ಜಾಗೃತಿಯಿಂದ ಉಳಿದ ಪ್ರಯಾಣಿಕರ ಜೀವ. ಟೈರ್ ಬ್ಲಾಸ್ಟ್ ಆಗಿ ಒತ್ತಿಕೊಂಡ ಬೆಂಕಿಯಿಂದ ಕೆಎಸ್ಆರ್ಟಿಸಿ ಬಸ್ ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ರಾಣಿಬೆನ್ನೂರು ತಾಲೂಕಿನ ದೇವರಗುಡ್ಡ ಬಳಿ ಮಂಗಳವಾರ ಬೆಳಗಿನ ಜಾವ ನಡೆದಿದ್ದು, ಚಾಲಕನ ಜಾಗೃತೆಯಿಂದ ಅದೃಷ್ಟವಶಾತ್ ಎಲ್ಲ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನಿಂದ ಗದಗಿಗೆ ಹೊರಟಿದ್ದ ಕೆಎಸ್ಆರ್ಟಿಸಿಯ ಪಲ್ಲಕ್ಕಿ ಬಸ್ ಬೆಂಕಿಗಾಹುತಿಯಾಗಿರುವುದು. ರಾಣಿಬೆನ್ನೂರಿನಿಂದ ದೇವರಗುಡ್ಡ ಬಳಿ ಹೊರಟಿದ್ದ ಸಮಯದಲ್ಲಿ ಬ್ರೇಕ್ ಲೈನರ್ ಚಕ್ರಕ್ಕೆ ತಿಕ್ಕಿ ಬಿಸಿಯಾಗಿದೆ. ಇದರಿಂದ ವಾಸನೆ ಬಂದಿದ್ದರಿಂದ ಚಾಲಕ ಕೂಡಲೇ ಬಸ್ ನಿಲ್ಲಿಸಿ ಪ್ರಯಾಣಿಕರನ್ನು ಮೊದಲು ಕೆಳಕ್ಕೆ ಇಳಿಸಿದ್ದಾನೆ. ಅಷ್ಟರಲ್ಲಿ ಟೈರ್ ಬ್ಲಾಸ್ಟ್ ಆಗಿ ಬೆಂಕಿ ಹತ್ತಿಕೊಂಡಿದೆ. ಕ್ಷಣಾರ್ಧದಲ್ಲಿ ಬಸ್ ತುಂಬ ಬೆಂಕಿ ಆವರಿಸಿಕೊಂಡಿದೆ. ಚಾಲಕ ಅಗ್ನಿಶಾಮಕ ದಳದವರಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಬಂದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಅಷ್ಟರಲ್ಲಿ ಬಸ್ ಸಂಪೂರ್ಣ ಸುಟ್ಟು ಹೋಗಿದೆ. ಬಸ್ಸಿನಲ್ಲಿ 15ಕ್ಕೂ ಅಧಿಕ ಪ್ರಯಾಣಿಕರಿದ್ದು, ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು, ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ಕುರಿತು ರಾಣಿಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ.